ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನಿಮ್ ಕಾರ್ಡ್ ತಗೊಳ್ಳಿ ಸರ್. ಥ್ಯಾಂಕ್ ಯು. ವೆಲ್ಕಮ್. ಅವನಿಯವರೇ ಬನ್ನಿ. ಎಕ್ಸ್ಕ್ಯೂಸ್ ಮೀ ಸರ್. ಈ ಮೇಡಮ್ ಯಾರು ಸರ್? ಈ ಮೇಡಮ್ ಯಾರು ಅಂತ ಹೇಳಿ ಸರ್. ಏನ್ ಯೋಚನೆ ಮಾಡ್ತಿದ್ದೀರಾ ಸರ್? ಹೇಳಿ ಸರ್. ಇಲ್ಲಿ ನನಗೆ ಮಾತ್ರ ರೂಮ್ ಬುಕ್ ಮಾಡಿಸಿದ್ದೀನಿ, ಬಟ್ ಇವಾಗ ನನಗೆ ಇನ್ನೊಂದು ರೂಮ್ ಬೇಕು. ಸಾರಿ ಸರ್, ಅವೈಲಬಿಲಿಟಿ ಇಲ್ಲ. 4 ರೂಮ್ ಇತ್ತು. ಅರ್ಧ ಗಂಟೆ ಮೊದಲು ಮದುವೆ ಮನೆ ಕಡೆಯವರು ಬಂದು ಎಲ್ಲ ರೂಮ್ನು ಬುಕ್ ಮಾಡಿದ್ದಾರೆ. ಕ್ಯಾನ್ ಯು ಪ್ಲೀಸ್ ಚೆಕ್ ಒನ್ಸ್ ಅಗೇನ್? ಇಲ್ಲ ಸರ್. ಓಕೆ, ನೋ ಇಶ್ಯೂ. ವಿಲ್ ಅಡ್ಜಸ್ಟ್ ಇನ್ ಒನ್ ರೂಮ್. ಅದ್ ಸರಿ, ಈ ಮೇಡಮ್ ಯಾರು ಅಂತ ಹೇಳಲೇ ಇಲ್ಲ. ಇವ್ರು ನನ್ನ ಶೀ ಇಸ್ ಅವನಿ. ಏನ್ ಸಂಬಂಧ ಸರ್? ಶೀ ಇಸ್ ಮೈ ಕೊಲೀಗ್. ಕಂಪ್ನಿ ವರ್ಕ್ ಮೇಲೆ ಬಂದಿದ್ದೀವಿ. ಓ ಹೌದಾ? ನೀವು ಹೋಗಿ ಸರ್. ರೂಮ್ ಬಾಯ್ನ ನಾನು ಕಳಿಸ್ತೀನಿ. ಥ್ಯಾಂಕ್ ಯು. ವೆಲ್ಕಮ್. ಬನ್ನಿ. ಅವನಿಯವರೇ, ಫ್ರೆಂಡ್ ಅಂತ ಹೇಳಿದ್ರೆ ಅವ್ರು ನಿಮ್ಮ ಬಗ್ಗೆ ಏನಾದರೂ ಅನ್ಕೋತಾರೆ ಅಂತ ಹಾಗೆ ಹೇಳ್ದೆ ರೀ. ನಿಮ್ಮ ಬಗ್ಗೆ ಯಾರು ಏನೂ ಅನ್ಕೋಬಾರ್ದು, ನಿಮಗೂ ತೊಂದರೆ ಆಗಬಾರ್ದು. ಒಳಗಡೆ ಬನ್ನಿ. ಬನ್ನಿ. ಬನ್ನಿ, ಕೂತ್ಕೊಳ್ಳಿ. ತಗೊಳ್ಳಿ. ಇಲ್ಲಿ ಕೊಡಿ. ಹೀಗೆಲ್ಲ ಆಗೋದಕ್ಕೆ ಕಾರಣ ಯಾರು ಅಂತ ಯಾರ ಬಗ್ಗೆನೋ ಹೇಳೋಕೆ ಹೋದ್ರಿ. ಅದು ಸುರೇಂದ್ರನೇ ಅಲ್ವಾ? ಅವನಿಗೆ ದ್ವೇಷ ಇದೆ, ಆದರೆ ಅವನಿಗೆ ಸಹಾಯ ಮಾಡಿದ ಮಾತ್ರ ನನ್ನ ಭಾವನೆ. ವಾಟ್? ಹಾ ಹೌದು. ಅಷ್ಟಕ್ಕೂ ಅಲ್ಲೇನಾಯ್ತು ಅಂದ್ರೆ, ಅಕ್ಕ ತುಂಬಾ ಕೇಳ್ಕೊಂಡಿದ್ದಕ್ಕೆ ಮನೆಯಿಂದ ಹೊರಡಬೇಕಾಯ್ತು. ಪ್ರತಿ ಮನೆಯಲ್ಲೂ
ಅಕ್ಕ ತಂಗಿಗೆ ಒಬ್ಬ ಒಡ ಹುಟ್ಟಿದವಳಷ್ಟೆ. ಆದ್ರೆ ನನ್ನಕ್ಕ ನಂಗಮ್ಮ. ಸುರೇಂದ್ರ ನನ್ನನ್ನ ಜಾಬಿಂದ ತೆಗೆಸಿದಷ್ಟೇ ಅಲ್ಲದೆ ನನ್ನ ಜೀವನಾನ ಹಾಳು ಮಾಡ್ಬೇಕು ಅನ್ನೋ ದ್ವೇಷದಿಂದ ಕಾಯ್ತಾ ಇದ್ದಾನೆ. ನಂಗ್ ಸಹಾಯ ಮಾಡೋದಕ್ಕೆ ಹೋಗಿ ನೀವ್ ತೊಂದ್ರೆಲ್ ಸಿಕ್ಕಾಕೋಬೇಡಿ. ನನ್ ದಾರಿಲ್ ನಾನು ಹೊರಟೋಗ್ತೀನಿ. ನನ್ನ ಹೋಗಕ್ ಬಿಡಿ. ಅವನಿಯವರೇ, ಅಳ್ಬೇಡ್ರಿ. ನಿಮ್ ಕಣ್ಣೀರ್ನ ನನಗೆ ನೋಡಕ್ಕಾಗಲ್ಲ. ಒರೆಸ್ಕೊಳ್ಳಿ, ತಗೊಳ್ರಿ. ಹೊರಟೋಗ್ತೀನಿ ಅಂತಿದ್ದೀರಾ. ಎಲ್ಲಿಗೆ ಹೋಗ್ತೀರಾ? ಅಷ್ಟಕ್ಕೂ ಎಲ್ಲಿಗೆ ಹೋಗಕ್ಕಾಗತ್ತೆ ನಿಮ್ಗೆ? ದೇವ್ರು ಯಾವುದೋ ಒಂದ್ ದಿಕ್ಕಲ್ಲಿ ದಾರಿನ್ ತೋರಿಸ್ದೇ ಇರಲ್ಲ ಅಲ್ವರಿ. ನಾನ್ ನಿಮಗ್ ತೊಂದರೆ ಕೊಡ್ತಾ ಇದ್ದೀನಿ. ಸಾರಿ ಕೇಳಬೇಕಾಗಿರೋದು ನಾನು ರೀ. ನೀವ್ಯಾಕೆ ಕೇಳ್ಬೇಕು? ನೀವೇನ್ ಮಾಡಿದ್ರಿ ಅಂತ? ಮಾಡಿದ್ದೆಲ್ಲ ನಾನೇ. ನೀವು ಇಂತಹ ಪರಿಸ್ಥಿತಿಯಲ್ಲಿ ಇರೋದಕ್ಕೆ ಕಾರಣ ನಿಮ್ ಭಾವ ಅಂತ ನೀವು ಅನ್ಕೊಂಡಿದ್ದೀರಾ. ಅವ್ರಿಗಿಂತ ಮುಂಚೆ ನನ್ನನ್ನು ನಿಂದಿಸ್ಬೇಕು. ಯಾಕೆ ಅಂದ್ರೆ ಅವತ್ ನಾನೇ ಫೋರ್ಸ್ ಮಾಡಿ ನಿಮ್ ಕೈಯಲ್ಲಿ ಸುರೇಂದ್ರನಿಗೆ ಹೊಡೆಸ್ದೆ. ಅವತ್ ನೀವು ಹೇಳ್ದಾಗೆ ಬಿಟ್ಬಿಟ್ಟಿದ್ದಿದ್ರೆ ನಿಮಗಿಂಥ ಕಷ್ಟ ಬರ್ತಾನೆ ಇರಲಿಲ್ಲ. ಪರಿಣಾಮಗಳು ಹೀಗಿರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲಿಲ್ಲ. ರಿಯಲಿ ಸಾರಿ ರೀ. ಹಾಗೆಲ್ಲ ಮಾತಾಡ್ಬೇಡಿ. ಅವತ್ ನೀವು ನನ್ನ ಕ್ಯಾರೆಕ್ಟರ್ ಮೇಲೆ ಕಪ್ ಚುಕ್ಕೆ ಬರ್ದೇ ಇರೋ ಹಾಗೆ ಮಾಡಿದ್ರಿ. ಅದಕ್ಕಾಗಿ ನಾನು ಜನ್ಮಕ್ಕೂ ಋಣದಲ್ಲಿರ್ತೀನ್ರಿ. ಅವನೇ, ನೀವು ಎಲ್ಲಿಗೋ ಹೋಗ್ಬೇಕು ಅನ್ನೋ ಯೋಚನೆನ ವಾಪಸ್ ತಗೊಳ್ಳಿ. ಸಮಸ್ಯೆ ಬಂದಿದ್ದು ನನ್ನಿಂದ. ಪರಿಹಾರ ತೋರಿಸ್ಬೇಕಾಗಿರೋ ಜವಾಬ್ದಾರಿ ನನ್ನ ಮೇಲೆ ಇದೆ. ನಾನು ಬಂದಿರೋ ಕೆಲಸ ಆಗೋವರೆಗೂ ನೀವಿಲ್ಲೇ ಇರಿ. ನಿಮ್ಮನ್ನು ಸೇಫ್ ಆಗಿ ನಿಮ್ಮ ಮನೆಗೆ ಸೇರಿಸ್ತೀನಿ. ಹಾಗೇನೆ ಸುರೇಂದ್ರನಿಂದ ಯಾವ ರಿಸ್ಕ್ ಆಗದೆ ಇರೋ ಥರ ನಾನು ನೋಡ್ಕೋತೀನಿ. ಸರಿನಾ? ಬ್ಯಾಗು, ಮೊಬೈಲು ಎಲ್ಲ ಕಳ್ಕೊಂಡಿದ್ದೀನಿ. ಅಕ್ಕ ನನ್ನ ಫೋನ್ಗೋಸ್ಕರ ಕಾಯ್ತಾ ಇರ್ತಾಳೆ. ಎಷ್ಟೋ ಸಲ ಫೋನ್ ಮಾಡಿರ್ತಾಳೆ. ಒಂದ್ಸಲ ಅಕ್ಕನ ಜೊತೆ ಮಾತಾಡ್ಬೇಕು. ನನ್ನ ಮೊಬೈಲಿಂದ ಮಾಡ್ರಿ. ಏನಾಯ್ತ್ರಿ? ನಾಟ್ ರೀಚಬಲ್ ಅಂತ ಬರ್ತಿದೆ. ಸ್ವಲ್ಪ ಹೊತ್ತು ಬಿಟ್ಟು ಟ್ರೈ ಮಾಡಿ. ನೀವು ರೆಸ್ಟ್ ತಗೊಳ್ಳಿ, ನಾನು ಹೋಗಿ ಫ್ರೆಶ್ ಅಪ್ ಆಗಿ ಬರ್ತೀನಿ. ಕೂತ್ಕೊಳ್ರಿ. ಕೂತ್ಕೊಳ್ಳಿ. ಮನೆಯಿಂದ ಓಡ್ ಬಂದಿರೋ ವಿಷಯ ಭಾವಂಗೆ ಗೊತ್ತಾಗಿರುತ್ತೆ.
ಭಾವನಿಂದ ಅಕ್ಕ ಸೌಮ್ಯ ಎಷ್ಟು ಕಷ್ಟ ಪಡ್ತಿದಾರೋ ಏನು. ಚಿಕ್ಕಮ್ಮ ಯಾವಾಗ ಬರುತ್ತಮ್ಮ? ಬರ್ಬೇಕು ಅಂತ ಕೇಳ್ಕೋಬೇಡಮ್ಮ. ಎಲ್ಲೋ ಒಂದ್ ಜಾಗದಲ್ಲಿ ಅವಳು ಕ್ಷೇಮವಾಗಿರ್ಲಿ ಅಂತ ನಾನು ಕೇಳ್ಕೊತೀನಿ. ಚಿಕ್ಕಮ್ಮನ್ ನೋಡ್ಬೇಕನ್ಸ್ತಾ ಇದೆ ಅಮ್ಮ. ದೊಡ್ಡ ಮನೆ ಸೊಸೆ ಆಗ್ತಾಳೆ ಅಂತ ಅವಳ ಹಣೆಯಲ್ಲಿ ಬರ್ತಿದೆ. ಆ ದೇವರ ಆಶೀರ್ವಾದದಿಂದ ಹಾಗಾದ ದಿನ ಖಂಡಿತ ನೋಡೋಣ. ಅಲ್ಲಿವರೆಗೂ ಅವಳು ಈ ಕಡೆ ಬರಬಾರ್ದು ಅಂತ ನಾನು ಆ ದೇವರಲ್ಲಿ ಕೇಳ್ಕೊತೀನಿ. ಸುಜಿ, 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 ಆ ಸುರೇಂದ್ರ ನಮ್ಮ ಬಗ್ಗೆ ತಿಳ್ಕೊಳ್ದೇ ಇರೋಷ್ಟು ದೂರದಲ್ಲಿ ಮನೆ ಬಾಡಿಗೆಗೆ ತಗೊಂಡಿದೀವಿ. ಎರಡನೇದು ಫೋನ್ ಸ್ವಿಚ್ ಆಫ್ ಮಾಡೋದಲ್ದೇನೆ ಸಿಮ್ ಕಾರ್ಡ್ ಕೂಡ ಬದಲಾಯಿಸ್ಬಿಡ್ತೀನಿ. ನಮ್ಗೆ ಯಾವ ಪ್ರಾಬ್ಲಮೂ ಇರಲ್ಲ. ನೋಡು, ಆ ಸುರೇಂದ್ರ ಅವನ ಕಡೆಯವ್ರ ಜೊತೆ ಎಷ್ಟೇ ಹುಡುಕಿದ್ರು ಸಿಗೋಕ್ ಚಾನ್ಸೇ ಇಲ್ಲ. ಸಿಕ್ಕಾಕೋತೀವಿ ಅಂತ ಅನುಮಾನ ಬಂದಾಗ ಈ ಮನೆಯಿಂದ ಮತ್ತೊಂದ್ ಮನೆಗೆ ಕರ್ಕೊಂಡು ಹೋಗ್ತೀಯಾ? ಅಲ್ಲಿ ಕೂಡ ರಕ್ಷಣೆ ಇಲ್ಲ ಅನ್ಸಿದ್ರೆ ಬೇರೆ ಮನೆ ಕರ್ಕೊಂಡು ಹೋಗ್ತೀಯಾ? ನಿನ್ ಹತ್ರ ತಾಳಿ ಕಟ್ಟಿಸ್ಕೊಂಡಿರೋ ಪಾಪಕ್ಕೆ ಈ ಗತಿ ತಪ್ಪಲ್ಲ ಅಲ್ವಾ? ಏಯ್, ಎಲ್ಲ ನಿನ್ನಿಂದನೇ ಆಗಿದ್ದು. ಅವನಿನ ಕಳಿಸ್ಲಿಲ್ಲ ಅಂದಿದ್ರೆ ನಮ್ಗೆ ಎಷ್ಟು ಲಾಭ ಇರ್ತಿತ್ತು ಗೊತ್ತಾ? ಸುಮ್ನೆ ಅವಸರ ಪಟ್ಟೆ. ತುಂಬಾ ದಿನಗಳ ನಂತರ ದೇವರು ನಂಗೊಂದು ಒಳ್ಳೆ ಅವಕಾಶ ಕೊಟ್ರೆ ನೀನೇ ಹಾಳು ಮಾಡ್ಬಿಟ್ಟೆ. ಒಂದು ಹೆಣ್ಣನ್ನ ಅಡ್ಡ ಇಟ್ಕೊಂಡು ಬದುಕ್ಬೇಕು ಅಂತ ನೋಡ್ತಿದ್ಯಾ? ನಿಂದು ಒಂದು ಜನ್ಮನ. ನೋಡು ಬಂಗಾರ, ನೀನ್ ನನಗೆ ಎಷ್ಟೇ ಸರಿ ಚೀತು ಅಂದ್ರು ನಾನೇನ್ ತಲೆ ಕೆಡಿಸ್ಕೊಳಲ್ಲ. ಅವನಿ ಎಲ್ಲಿದ್ದಾಳೆ ಅಂತ ತಿಳ್ಕೊಂಡು ಆ ಸುರೇಂದ್ರನಿಗೆ ಒಪ್ಪಿಸ್ತೀನಿ. ಏಯ್, ಇಲ್ಲಿವರೆಗೂ ಆಗಿದ್ದೇನೋ ಆಗೋಯ್ತು. ಇನ್ಮೇಲೆ ನನ್ ತಂಗಿ ಬಗ್ಗೆ ಮಾತಾಡೋಕೆ ಶುರು ಮಾಡ್ದೆ ಅಂದ್ರೆ ಮಾತ್ರ ಮರ್ಯಾದೆ ಇರಲ್ಲ. ನನ್ನ ವಿಷಯ ಸರಿ, ನಿನ್ ತಂಗಿ ಕೈಯಲ್ಲಿ ಚಪ್ಲಿ ಏಟ್ ತಿಂದಿರೋ ಆ ಸುರೇಂದ್ರ ಸುಮ್ಮನೆ ಇರ್ತಾನ? ನಿನ್ ತಂಗಿ ಬರದೇ ಇರಲ್ಲ, ಆ ಸುರೇಂದ್ರ ಹಾಗೆ ತೀರ್ಸ್ಕೊಳ್ದೆ ಬಿಡಲ್ಲ. ನೋ! ನಡೆದಿರೋದೆಲ್ಲ ನಮ್ಮ ರಿಲೇಟಿವ್ಸ್ ಎಲ್ಲರಿಗೂ ಕೂಡ ಗೊತ್ತಾಗೋಗಿದೆ. ಹೊರಗಡೆ ಹೋಗಿ ಮುಖ ಕೂಡ ಯಾರಿಗೂ ತೋರ್ಸೋದಕ್ಕಾಗ್ತಿಲ್ಲ, ಪಬ್ಗೆ ಹೋಗಕ್ಕಾಗ್ತಿಲ್ಲ, ಪಾರ್ಟಿ ಕೂಡ ಇಲ್ಲ. ಸಿಚುವೇಶನ್ ತುಂಬಾ ಎಂಬಾರಿಸಿಂಗ್ ಆಗಿದೆ ಕಣೋ. ಸುರೇಂದ್ರ, ಹೋಗಿದ್ ಕೆಲ್ಸ ಆಯ್ತಾ? ಇಲ್ಲ ಸಿಂಪಲ್ ಆಗಿ ಸಾರಿ ಕಣೋ ಅಂತೀರಾ? ತುಂಬಾ ಇರಿಟೇಷನ್ ಅಲ್ಲಿ ಇದ್ದೀನಿ. ಏನ್ ಮಾಡ್ತೀನೋ ಅಂತ ಕೂಡ ಅರ್ಥ ಮಾಡ್ಕೊಳ್ತಿರೋ ಅಂತ ಸಿಚುವೇಶನ್ ಅಲ್ಲಿ ಇದ್ದೀನಿ. ತಗೊಂಡ್ ಬಂದಿದ್ದೀನಿ ಸುರೇಂದ್ರ. ದೆನ್ ಪ್ಲೇ ದ ಫುಟೇಜ್ ಇಮಿಡಿಯೇಟ್ಲಿ. ನಾವು ಯಾವೆಲ್ಲ ಏರಿಯಾದಲ್ಲಿ ಚೇಸ್ ಮಾಡಿದ್ವೋ ಆ ಏರಿಯಾಗೆ ಸಂಬಂಧಪಟ್ಟಿದ್ದು ಮಾತ್ರ ಅಲ್ಲದೇನೆ ಸರೌಂಡಿಂಗ್ ಏರಿಯಾಗೆ ಸಂಬಂಧಪಟ್ಟ ಫುಟೇಜನ್ನೆಲ್ಲ ತಂದಿದ್ದೀವಿ. ಯಾವ ಕಡೆ ಓಡೋದ್ಲು ಅಂತ ಏನಾದ್ರೂ ಗೊತ್ತಾಯ್ತಾ? ಕಲೆಕ್ಟ್ ಮಾಡಿದ್ಬಿಟ್ರೆ ನಾವು ಅದನ್ನ ನೋಡಿಲ್ಲ. ಪ್ಲೇ ಮಾಡ್ತಿದ್ದೀನಿ ನೋಡು.
ಈ ಡಾಬಾ ಹತ್ರ ನಾವು ಕೂಡ ಹೋಗಿದ್ವಿ ಸುರೇಂದ್ರ. ನೀವು ಸ್ವಲ್ಪ ಹೊತ್ತಲ್ಲೇ ಸರಿಯಾಗಿ ಹುಡುಕಿದ್ರೆ ಸಿಕ್ಕಾಕೋತಿದ್ಲಲ್ಲೋ. ಕಾರ್ ಹತ್ರ ಯಾಕೆ ಯಾರು ಬರ್ತಿಲ್ಲ? ಒಳಗಡೆ ಹೋದವನು ಹೊರಗಡೆ ಬರೋದಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ ಸುರೇಂದ್ರ. ವಾಟ್ ಹ್ಯಾಪಂಡ್? ಮಿಕ್ಕಿರೋ ಫೋಟೇಜ್ ಎಲ್ಲಿ? ಏನೋ ಟೆಕ್ನಿಕಲ್ ಇಶ್ಯೂ ಆಗಿ CC ಕ್ಯಾಮೆರಾಸ್ ಆಫ್ ಆಗಿರೋ ಹಾಗಿದೆ. ಬ್ಯಾಕಪ್ ಅಲ್ಲಿವರೆಗೂ ಇರೋ ಹಾಗಿದೆ. ಮನೇಲಿ ನೋಡಿದ್ರೆ ಯಾರು ಕೂಡ ಇಲ್ಲ. ವಿಡಿಯೋನ ಕೊನೆವರೆಗೂ ನೋಡಿದ್ರೆ ಯಾರ ಜೊತೆ ಹೋದ್ಲು ಅಂತ ಕೂಡ ಗೊತ್ತಾಗ್ತಿಲ್ಲ. ನನ್ನ ಟೈಮ್ ಆಪ್ರೋ ಇಷ್ಟೊಂದು ಖರಾಬಾಗಿ ನಡೀತಾ ಇದೆ. ಲೇ ಆದಿ, ಹೇಳು ಸುರೇಂದ್ರ. ಆ ಕಾರ್ ಯಾರ್ದು, ಅಡ್ರೆಸ್ ಏನು, ಯಾವ ಕಡೆ ಹೋಗಿದೆ, ಇವಾಗ ಕಾರ್ ಎಲ್ಲಿದೆ, ಎಲ್ಲ ನನಗೆ ಗೊತ್ತಾಗ್ಬೇಕು. ಕಾರ್ ನಂಬರ್ನ ಝೂಮ್ ಮಾಡಿ ನೋಡ್ಕೋ. RTO ಆಫೀಸಲ್ಲಿ ನಮಗೆ ಗೊತ್ತಿರೋರ್ನ ಯೂಸ್ ಮಾಡಿಕೊಂಡು ಆದಷ್ಟು ಬೇಗ ಕಾರ್ ಇನ್ಫಾರ್ಮೇಶನ್ ನನಗೆ ತಿಳಿಸ್ಬೇಕು. ಮಿನಿಸ್ಟರ್ ಮಗ ಒಂದು ಹುಡುಗಿಗೆ ಚಪ್ಪಲಿಯಿಂದ ಹೊಡೆದ ಅಂತ ಹೇಳ್ಕೊಳೋದಕ್ಕೂ, ಅದೇ ಒಬ್ಬ ಮಿನಿಸ್ಟರ್ ಮಗನಿಗೆ ಒಂದು ಹುಡುಗಿ ಚಪ್ಪಲಿಯಲ್ಲಿ ಹೊಡೆದ್ಲು ಅಂತ ಹೇಳ್ಕೊಳ್ಳೋದಕ್ಕೂ ತುಂಬಾ ವ್ಯತ್ಯಾಸ ಇದೆ. ಅವನಿ ಮೇಲೆ ನಾನು ರಿವೆಂಜ್ ತೀರ್ಸ್ಕೋಬೇಕು. ಎಲ್ಲಿದ್ಯಾ ಅವನಿ? ಎಲ್ಲಿದ್ಯಾ? 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 ಅವನಿ, ನೀನ್ ಎಲ್ಲೇ ಇದ್ರು ನನ್ನ ಕಡೆಯವ್ರು ನಿನ್ನನ್ನು ಹಿಂಬಾಲಿಸ್ತಾನೆ ಇರ್ತಾರೆ. ಶ್ರೀಕರ್ ಅವರೇ, ನೀನ್ ಎಲ್ಲಿದ್ಯಾ ಅನ್ನೋ ವಿಷಯನ ತಿಳ್ಕೊಳ್ಳೋವರೆಗೂ ನನಗ್ ಮನಶಾಂತಿನೇ ಇರೋದಿಲ್ಲ. ಅವನಿ, ಶ್ರೀಕರ್ ಅವರೇ, ಶ್ರೀಕರ್ ಅವರೇ, ಏನಾಯ್ತ್ರಿ? ತುಂಬಾ ಹೊತ್ತಿಂದ ಯಾರು ಕಾಲಿಂಗ್ ಬೆಲ್ ಮಾಡ್ತಿದ್ದಾರೆ. ನನಗೆ ಭಯ ಆಗ್ತಿದೆ ರೀ. ರಿಸೆಪ್ಷನಿಸ್ಟ್ ರೂಮ್ ಬಾಯ್ನ ಕಳಿಸ್ತೀನಿ ಅಂತ ಹೇಳಿದ್ರಲ್ವಾ, ಅವರೇ ಆಗಿರ್ಬೋದು. ಯಾಕೆ ಅನಾವಶ್ಯಕವಾಗಿ ಭಯ ಪಡ್ತೀರಾ? ನಂಗೆ ಹಾಗೆ ಅನ್ನಿಸ್ತಾ ಇಲ್ಲ. ನನ್ನ ಹುಡುಕ್ತಾ ಇರೋ ಆ ಸುರೇಂದ್ರನ್ ಕಡೆಯವರು ನನ್ನನ್ನು ಹುಡ್ಕೊಂಡು ಬಂದಿರಬಹುದು ಅನ್ನಿಸ್ತಾ ಇದೆ. ಆ ಸುರೇಂದ್ರಂಗೆ ನಾನು ಇಲ್ಲಿದ್ದೀನಿ ಅನ್ನೋ ವಿಷಯ ಗೊತ್ತಾಗಿರ್ಬೋದು ಅಂತ ಭಯ ಆಗ್ತಿದೆ. ಅವನೇ ಕೂಲ್, ಜಾಸ್ತಿ ಊಹೆ ಮಾಡ್ಕೋಬೇಡಿ. ನಾನು ಹೋಗಿ ನೋಡ್ತೀನಿ, ನೀವಿಲ್ಲೇ ಇರಿ. ಹೋಗಿ